ಮೂರ್ನಾಲ್ಕು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಗೌಡ ಅವರ ಮದುವೆಯ ಫೋಟೋಸು ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ವೈಷ್ಣವಿ ಗೌಡ ಅವರು ಮದುವೆ ಆಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವೈಷ್ಣವಿಗೆ ವಿಶ್ ಮಾಡೋದಕ್ಕೆ ಸ್ಯಾಂಡಲ್ವುಡ್ನ ಮತ್ತು ಕನ್ನಡ ಕಿರಿತೆರೆಯ ಅನೇಕ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸಿಂಗರ್ಸ್ಗಳು, ಡ್ಯಾನ್ಸರ್ಸ್ಗಳು, ಕೊರಿಯೋಗ್ರಾಫರ್ಸ್ಗಳು ಎಲ್ಲರೂ ಕೂಡ ಬಂದಿದ್ರು. ಕೆಲವರು ವೈಷ್ಣವಿಗಾಗಿ ಪ್ರೀತಿಯ ಗಿಫ್ಟ್ ಅನ್ನ ತಂದಿದ್ರು. ಇನ್ನು ಕೆಲವರು ವೈಷ್ಣವಿಗಾಗಿ ಕುಣಿತು ಬಳಸಿದ್ರು. ಹಾಗಿದ್ರೆ ವೈಷ್ಣವಿಯ ಈ ಮದುವೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ತಂದಿದ್ರು, ಇಡೀ ಈವೆಂಟ್ ಯಾವ ರೀತಿಯಾಗಿ ಜರುಗಿತು, ವೈಷ್ಣವಿ ಏನ್ ಹೇಳಿದ್ರು, ಹೇಗೆ ಕಾಣ್ತಿದ್ರು, ಇದೆಲ್ಲದರ ಕಂಪ್ಲೀಟ್ ಆದಂಥ ವಿಡಿಯೋ ಇಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅಗ್ನಿಸಾಕ್ಷಿ ಸನ್ನಿಧಿ ಅಂತಾನೆ ಫೇಮಸ್ ಆಗಿರುವಂತಹ ವೈಷ್ಣವಿ ಗೌಡ ಅವರ ಮದುವೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ವೈಷ್ಣವಿ ಅವರು ಅವರ ಮೆಹಂದಿ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ ಮತ್ತು ಆರತಕ್ಷತೆಯನ್ನು ಬಹಳ ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ. ಖಾಸಗಿ ರೆಸಾರ್ಟ್ ಒಂದನ್ನು ಬುಕ್ ಮಾಡಿಕೊಂಡಿದ್ದಂಥ ವೈಷ್ಣವಿ ಅವರು ತಮ್ಮ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರಿಗೆ ವೆಲ್ಕಮ್ ಮಾಡಿದರು. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಖುದ್ದಾಗಿ ಕರೆದಿದ್ರು. ವೈಷ್ಣವಿ ಮೇಲಿನ ಪ್ರೀತಿಗಾಗಿ, ಕಾಳಜಿಗಾಗಿ ಅನೇಕರು ಬಂದಿದ್ರು. ಅದರಲ್ಲಿ ಗಿರಿಜಾ ಲೋಕೇಶ್ ಅವರು ಕೂಡ ಆಗಮಿಸಿದ್ರು. ಸೀತಾರಾಮ ಸೀರಿಯಲ್ನಲ್ಲಿ ಗಿರಿಜಾ ಲೋಕೇಶ್ ಅವರ ಪುತ್ರಿ ವೈಷ್ಣವಿ ಅವರಿಗೆ ವಿಲನ್ ಆಗಿ ಕಾಡಿದ್ರು ಕೂಡ ಅವ್ರ ಜೊತೆಗೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಹಾಗಾಗಿ ಅವರ ಇಡೀ ಫ್ಯಾಮಿಲಿಗೆ ಆಗಮಿಸಿತ್ತು. ಇನ್ನು ಚಂದನ್ ಜೊತೆಗೆ ಡಿವೋರ್ಸ್ ಆದಮೇಲೆ ನಿವಿ ಯಾವುದೇ ಕಾರ್ಯಕ್ರಮಗಳನ್ನು ಬಿಡ್ತಾ ಇಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ವೈಷ್ಣವಿ ಮದುವೆಗೆ RCB ವಿನ್ ಆಗಿದ್ರಿಂದ ರೆಡ್ ಕಲರ್ ಡ್ರೆಸ್ಸನ್ನು ತೊಟ್ಟು ನಿವಿ ಬಂದಿದ್ರು. ಇನ್ನು ಕಾರುಣ್ಯ ರಾಮ್ ಕೂಡ ವೈಷ್ಣವಿಗಾಗಿ ಪ್ರೀತಿಯಿಂದ ಗಿಫ್ಟ್ ಒಂದನ್ನು ತಂದು ಕೊಟ್ಟರು. ಗಿಫ್ಟು ಕವರ್ ಪ್ಯಾಕ್ ಆಗಿದ್ರಿಂದ ಏನಿತ್ತು ಅನ್ನೋದು ಗೊತ್ತಿಲ್ಲ. ಆದರೆ ವೈಷ್ಣವಿಯನ್ನು ನೋಡಿ ಮುದ್ದಾಡಿದ್ರು ಕಾರುಣ್ಯ. ಇನ್ನು ಗೆಳತಿಯರೆಲ್ಲರೂ ಒಟ್ಟಿಗೆ ಸೇರಿದ್ದು ನಿಜವಾಗ್ಲೂ ಕೂಡ ಖುಷಿ ತರಿಸುವಂಥ ವಿಡಿಯೋ ಆಗಿತ್ತು. ಒಂದು ಕಡೆಯಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ನಟಿಸಿದಂಥ ಇಶಿತಾ ಸೇರಿದಂತೆ ಇನ್ನು ನೇಹಾ ಗೌಡ, ಅನುಪಮಾ ಗೌಡ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಬಿಗ್ ಬಾಸ್ನಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದರಿಂದ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಬೆಳೆದಿತ್ತು. ಅದಲ್ಲದೆ ವೈಷ್ಣವಿ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ಎರಡೂ ಕಡೆಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಬಹು ವರ್ಷಗಳ ಕಾಲ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೊದಲಿಗೆ ದೇವಿ, ಅನಂತರ ಅಗ್ನಿಸಾಕ್ಷಿ, ಇದೀಗ ಸೀತಾರಾಮ ಮತ್ತು ಕೆಲವೊಂದಷ್ಟು ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗಳು ಮತ್ತು ಬಿಗ್ ಬಾಸ್ ರಿಯಾಲಿಟಿ ಶೋ, ಹೀಗೆ ಕಿರುತೆರೆಯೊಂದಿಗೆ ತನ್ನ 10 ವರ್ಷವನ್ನು ಕಳೆದಿರುವಂಥ ಹಿನ್ನೆಲೆಯಲ್ಲಿ ಮನೆ ಹೇಗೆ, ಕುಟುಂಬಸ್ಥರು ಹೇಗೋ ಅದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿ, ಸೀರಿಯಲ್ ಇಂಡಸ್ಟ್ರಿನೂ ಕೂಡ ಅಷ್ಟೇ ಕ್ಲೋಸ್ ಆಗಿದೆ. ಅವರು ಮನೆಯಲ್ಲಿ ಎಷ್ಟು ಸಮಯ ಕಳೀತಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ಸೀರಿಯಲ್ ತಂಡದ ಜೊತೆಗೆ, ರಿಯಾಲಿಟಿ ಶೋಗಳ ಜೊತೆಗೆ, ಕಲರ್ಸ್ ಕನ್ನಡದ ಜೊತೆಗೆ, ಜಿ ಕನ್ನಡದ ಜೊತೆಗೆ ಅತಿ ಹೆಚ್ಚು ಸಮಯವನ್ನು ಕಳೆದಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಈ ಇಡೀ ಸೀರಿಯಲ್ ತಂಡದ ಜೊತೆಗೆ ಇದೆ. ಹಾಗಾಗಿ ಎಲ್ಲರನ್ನು ಬಹಳ ಪ್ರೀತಿಯಿಂದ ಕರೆದಿದ್ರು. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಅವರ ಈ ಆರತಕ್ಷತೆ ಮತ್ತು ಮದುವೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಹೇಳಬೇಕು ಅಂತ ಹೇಳಿದ್ರೆ ವೈಷ್ಣವಿಯವರ ಮುಹೂರ್ತ ಕಾರ್ಯ ಇನ್ನು ಅದ್ದೂರಿಯಾಗಿ ನೆರವೇರುವಂಥ ಸಾಧ್ಯತೆ ಇದೆ. ಈಗಾಗಲೇ ಅವರ ಟೋಟಲ್ ಆಗಿ ಮದುವೆಗೆ ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ, ಆರತಕ್ಷತೆ ಅಂತ ಹೇಳಿ ಈಗಾಗಲೇ 60ರಿಂದ 70 ಲಕ್ಷ ಖರ್ಚಾಗಿದೆ. ಇನ್ನು ಅವರ ಒಡವೆ, ಅವರ ಸೀರೆ, ಹಾಗೆಯೇ ಮುಹೂರ್ತ, ಗಂಡಿನ ಖರ್ಚು, ಹೀಗೆ ಎಲ್ಲವೂ ಸೇರಿ ಹತ್ತತ್ರ 1.25 ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಷ್ಣವಿ ಅವರು ಈ ಹಿಂದೆ ಕೂಡ ತನ್ನ ಮದುವೆ ಹೀಗೆ ಆಗಬೇಕು, ಹೀಗೆ ನೆರವೇರಬೇಕು, ಹುಡುಗ ಹೀಗೆ ಇರಬೇಕು, ಸಂಸಾರ ಹೀಗೆ ಮಾಡಬೇಕು, ಗಂಡನ ಮನೆ ಪ್ರತಿಯೊಂದನ್ನು ಕೂಡ ಡ್ರೀಮ್ ಮಾಡ್ಕೊಂಡಿದ್ರು, ಕನಸನ್ನು ಕಂಡಿದ್ರು. ಹಾಗಾಗಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಎಲ್ಲವನ್ನು ನೀಟಾಗಿ ಅರೇಂಜ್ ಮಾಡಬೇಕು ಅಂತ ಭಾವಿಸಿದ್ರು. ಆ ಕಾರಣಕ್ಕಾಗಿ ಒಂದು ಈವೆಂಟಿಗೆ ಈ ಇಡೀ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡುವುದಕ್ಕೆ ಮನವಿ ಮಾಡಿದರು. ಅದರಂತೆಯೇ ಖ್ಯಾತಿಯ ರಮೇಶ್ ಅವರು ಈ ಇಡೀ ಈವೆಂಟನ್ನು ನಡೆಸಿಕೊಟ್ಟಿದ್ದಾರೆ. ಖ್ಯಾತಿಯ ರಮೇಶ್ ಅವರದ್ದೇ ಆದಂಥ ಒಂದು ಈವೆಂಟನ್ನು ನಡೆಸ್ತಾ ಇದ್ದಾರೆ ಮತ್ತು ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿಕೊಡ್ತಾರೆ. ವೈಷ್ಣವಿ ಅವರಿಗೆ ಅವರೇ ಇಲ್ಲಿ ಎಲ್ಲವನ್ನ ಕೂಡ ಕೊರಿಯೋಗ್ರಾಫಿಯಿಂದ ಹಿಡಿದು ಡೆಕೋರೇಷನಿಂದ ಹಿಡಿದು ಪ್ರತಿ ಒಂದನ್ನು ಮಾಡಿರೋದು. ಇನ್ನು ವೈಷ್ಣವಿ ಅವರ ಗಂಡ ಎಲ್ರಿಗೂ ಗೊತ್ತಿರೋ ಹಾಗೆ ಚಂಡೀಗಢದವರು, ಮೂಲತಃ ಉತ್ತರ ಭಾರತದವರಾಗಿರೋದ್ರಿಂದ ಮದುವೆ ಕಾರ್ಯಕ್ರಮಗಳು ಅಂತ ಹೇಳಿದರೆ ಅವರಲ್ಲಿ ಸಂಗೀತ, ನೃತ್ಯ ಇದೆಲ್ಲ ತೀರಾ ಕಾಮನ್. ಅದಲ್ಲದೆ ವೈಷ್ಣವಿಯವರು ಮದುವೆ ಆಗ್ತಿರುವ ಹುಡುಗ ಇಂಡಿಯನ್ ಏರ್ಫೋರ್ಸಲ್ಲಿ ಇರೋದು. ಅವರು ಕೂಡ ಒಳ್ಳೆ ಜಾಬ್ನಲ್ಲಿ ಇದ್ದಾರೆ ಮತ್ತು ಅಫಿಷಿಯಲ್ ಫ್ಯಾಮಿಲಿ ಕೂಡ ಹೌದು. ಅಕಾಯಿ ಅವರ ತಾಯಿ ಕೂಡ ಒಂದೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಅವರದ್ದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಉತ್ತರ ಭಾರತದಲ್ಲಿ ಮದುವೆ ಅಂತ ಅಂದ್ರೇ ಬಹುದಿನಗಳ ಕಾಲ
ನೆರವೇರುತ್ತೆ. ಇಲ್ಲಿ ವೈಷ್ಣವಿ ಅವರ ಮದುವೆ ಒಕ್ಕಲಿಗ ಸಮುದಾಯದಂತೆ ನೆರವೇರಿದೆ. ಶಾಸ್ತ್ರಗಳೆಲ್ಲವೂ ಕೂಡ ಈಗ ಅರಿಶಿಣ ಶಾಸ್ತ್ರ, ಚಪ್ಪರ ಶಾಸ್ತ್ರ ಇದೆಲ್ಲವೂ ಕೂಡ ಒಕ್ಕಲಿಗ ಸಮುದಾಯದಂತೆ ನಡೆದಿದ್ರು. ಇದರಲ್ಲಿ ಮೆಹಂದಿ ಶಾಸ್ತ್ರ ಹಾಗೆಯೇ ಸಂಗೀತ ಶಾಸ್ತ್ರ ಇದೆಲ್ಲವೂ ಕೂಡ ಅವರ ಮುದ್ದಿನ ಪತಿ ಅಕಾಯಿ ಅವರ ಕುಟುಂಬಕ್ಕೆ ಹೋಲುವಂತೆ ಅಕಾಯಿ ಅವರ ಫ್ಯಾಮಿಲಿಗೆ ಹೊಂದಾಣಿಕೆ ಆಗುವಂತೆಯೇ ಕಾರ್ಯಕ್ರಮವನ್ನು ಡಿಸೈನ್ ಮಾಡಲಾಗಿದೆ. ಇನ್ನು ಅತಿ ದೊಡ್ಡ ಮತ್ತು ಅತಿ ಬೆಲೆ ಬಾಳುವ ಗ್ರ್ಯಾಂಡ್ ರೆಡ್ ಕಲರ್ ಗೌನನ್ನು ವೈಷ್ಣವಿ ತೊಟ್ಟಿದ್ದು ಅವರ ಆರತಕ್ಷತೆಗೆ ಮಿರ ಮಿಂಚ್ತಾ ಇದ್ರು. ಅವರ ಗೌನನ್ನು ನೋಡಿ ಬಂದಿದ್ದಂಥ ನಟಿಯರು ತುಂಬ ಹಾಡಿ ಹೊಗಳಿದ್ದಾರೆ, ಮುದು ಮಾಡಿದ್ದಾರೆ. ಯಾವ ರೀತಿಯಾಗಿ ರೆಡಿ ಆಗಿದೆಯಾ ಅಂತೆಲ್ಲ ನೋಡಿದ್ದಾರೆ. ಜೊತೆಗೆ ತುಂಬ ಕ್ಯೂಟ್ ಆಗಿ, ಸ್ವೀಟ್ ಆಗಿ, ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಅಂತ ಹೊಗಳಿದ್ದಾರೆ. ವೈಷ್ಣವಿ ಅವರ ಮದುವೆ ಒಟ್ಟಿನಲ್ಲಿ ಅವರು ಅಂದುಕೊಂಡಂತೆ ಅವರ ಕನಸಿನಂತೆಯೇ ನೆರವೇರ್ತಾ ಇರೋದು ವೈಷ್ಣವಿ ಅವರಿಗೆ ಎಷ್ಟು ಖುಷಿ ತರಿಸಿದೆಯೋ ಅವರ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಖುಷಿ ತರಿಸಿದೆ. ಕೋಟಿ ಖರ್ಚು ಮಾಡಿ ಮದುವೆ ಆಗ್ತಿರುವ ವೈಷ್ಣವಿಯವರು ಕೊನೆ ತನಕ ಚೆನ್ನಾಗಿರಲಿ, ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಲಿ ಅನ್ನೋದು ಅವರ ಅಭಿಮಾನಿಗಳ ಜೊತೆಗೆ ಆ ಮದುವೆಗೆ ಹೋದವರ ಆಶಯ ಕೂಡ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.